ಹಲೋ ಸ್ಟೂಡೆಂಟ್ಸ್, ಯು ಪಿ ಎಸ್ ಸಿ ತಯಾರಿಯಲ್ಲಿ ನೀವು ನೋಟ್ಸನ್ನು ಮಾಡ್ಕೊಳ್ತಾ ಇರ್ತೀರಿ. ಮೇನ್ಸ್ ನೋಟ್ಸ್ ಯಾವ ಥರ ಮಾಡ್ಕೊಳ್ಳೋದು, ಹೇಗೆ ಮಾಡ್ಕೊಳ್ಳೋದು ಅನ್ನುವಂಥ ಗೊಂದಲ ಭಾಳಷ್ಟು ಜನರಿಗಿರುತ್ತೆ. ನೀವು 1 ವರ್ಷ 2 ವರ್ಷ ಯು ಪಿ ಎಸ್ ಸಿಗೆ ಓದೋದ್ರಿಂದ ಭಾಳಷ್ಟು ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿ ಈಗಾಗಲೇ ಇರುತ್ತೆ. ಹಾಗಾಗಿ ನಿಮ್ಮ ಹತ್ರ ಬೇಕಾಗೋದೇನು ಅಂತ ಅಂದರೆ ಒಂದು ಡೇಟಾ ಬ್ಯಾಂಕ್, ಯು ಪಿ ಎಸ್ ಸಿ ಡೇಟಾ ಬ್ಯಾಂಕ್. ಒಂದು 100-200 ಪೇಜಸ್ ಒಂದು ಡ್ರಾಯಿಂಗ್ ಬುಕ್ಕನ್ನು ಮಾಡಿಕೊಡ್ರಿ, ಅದಕ್ಕೆ ಹೆಸರು ಕೊಡ್ರಿ ಯು ಪಿ ಎಸ್ ಸಿ ಡೇಟಾ ಬ್ಯಾಂಕ್ ಅಂತ. ನಾನು ಮಾಡೆಲ್ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ಥರ. ಈ ಕಿಂಗ್ ಸೈಜ್ ಡ್ರಾಯಿಂಗ್ ಬುಕ್ನಲ್ಲಿ ನೀವು ನ್ಯೂಸ್ ಪೇಪರು ಮತ್ತು ಮಂತ್ಲಿ ಮ್ಯಾಗ್ಝಿನ್ ಬರುವಂಥ ಕೆಲವೊಂದು ಪಾಯಿಂಟ್ಸನ್ನು ಬರ್ಕೊಳ್ಬೋದು. ಇಲ್ಲಿ ನೋಡಿರಿ, ನಾನು ಕೃಷಿಗೆ ಸಂಬಂಧಪಟ್ಟಂಥ ಕೆಲವೊಂದು ಪಾಯಿಂಟ್ಸನ್ನು ಬರ್ಕೊಂಡಿದ್ದೀನಿ. ಈಗ ನೀಟಾಗಿ ಬರ್ಕೊಳ್ಬಾರ್ದು, ಅದನ್ನು ರಿವಿಷನ್ ಮಾಡೋಕ್ಕಾಗಲ್ಲ. ಈ ಥರ ನಿಮ್ಗೆ ಹೇಗೆ ಬೇಕೋ ಆ ಥರ ಬರ್ಕೊಂಡು ಅದಕ್ಕೆ ಬಾಕ್ಸ್ ಹಾಕಾದ್ರು, ಬೇರೆ ಬೇರೆ ಕಲರ್ ಪೆನ್ಗಳನ್ನ ಯೂಸ್ ಮಾಡ್ಕೊಳ್ಳೋದು, ಇಂಥ ಪಾಯಿಂಟ್ಸನ್ನು ಮಾಡ್ಬೋದು. ಓಕೆ, ಎಲ್ಲಿಂದ ಸಿಗುತ್ತೆ ಇಂಥ ಪಾಯಿಂಟ್ಸು? ನಾವು ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಯೂಟ್ಯೂಬಲ್ಲಿ ಫ್ರೀಯಾಗಿ ಮಾಡಿಕೊಡ್ತೀವಿ. ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಯಾವ ಪಾಯಿಂಟ್ ಮುಖ್ಯ, ಯಾವ ಪಾಯಿಂಟ್ ಅಲ್ಲ ಅಂತ. ಇಲ್ಲಿ ಬಂದಿದೆ ನೋಡಿರಿ, ಉದಾಹರಣೆಗೆ ವಿಷನ್ ಮ್ಯಾಗ್ಝಿನಲ್ಲಿ. ಸೊ ಫೆಬ್ರವರಿ ತಿಂಗಳ ಮ್ಯಾಗ್ಝಿನ್ ಇದು, ಕೃಷಿಗೆ ಸಂಬಂಧಪಟ್ಟಿರುವಂಥ ಅಂಶಗಳು. ಸಾಕು, ಇದಕ್ಕಿಂತ ಜಾಸ್ತಿ ಏನು ಬೇಡ ನಮಗೆ ಕೃಷಿ ಬಗ್ಗೆ ಈಗ ಸದ್ಯಕ್ಕೆ. ನೆಕ್ಸ್ಟ್ ಇನ್ನು ಪ್ರಜಾವಾಣಿಯಲ್ಲಿ ಕೆಲವೊಂದು ಅಂಶಗಳು ಬರುತ್ತೆ. ಇಲ್ಲಿ ನೋಡ್ರಿ, ಈ ಪ್ಯಾರಾಗ್ರಾಫ್ ತುಂಬ ಚೆನ್ನಾಗಿದೆ. ಇದರಲ್ಲಿರುವಂಥ ಒಂದು 2-3 ಸಾಲನ ನಾವು ಎಸ್ಸೇನಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬ ಗುಣಮಟ್ಟ ಅನಿಸುತ್ತೆ ನಮ್ಮ ಉತ್ತರದಲ್ಲಿ. ಹಾಗಾಗಿ ಇದನ್ನು ಕೂಡ ನಾವು ಬಳಸ್ಕೊಳ್ಬೋದು. ಮತ್ತು ಇಲ್ಲೂ ಕೂಡ ಕೆಲವೊಂದು ಆರ್ಟಿಕಲ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಏನಾದರೂ ಒಂದು ಸುಭಾಷಿತ ಚೆನ್ನಾಗಿದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ಇಲ್ಲಿ ಸುದ್ದಿ ಅಥವಾ ಆಳಾಗಲದಲ್ಲಿ ಬಂದಿರುವಂಥ ಕೆಲವೊಂದು ಫ್ಯಾಕ್ಟ್ಸನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಡೈಲಿ ಎಷ್ಟು ಬರ್ಕೊಳ್ಬೇಕು ಸರ್ ಇಂಥ ಫ್ಯಾಕ್ಟ್ಸು ಅಂತ ಅಂದರೆ ಒಂದು 2-3 ಬರ್ಕೊಡ್ರಿ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಡೈಲಿ ನೀವು 2-3 ಬರ್ಕೊಂಡ್ರೆ 365 ದಿನದಲ್ಲಿ 700 ಫ್ಯಾಕ್ಟ್ಸ್ ಆಯಿತು. 700 ಫ್ಯಾಕ್ಟ್ಸನ್ನು ನೀವು ಯು ಪಿ ಎಸ್ ಸಿ GS ನಲ್ಲಿ ಆನ್ಸರ್ ರೈಟಿಂಗ್ನಲ್ಲಿ ಬಳಸ್ಕೊಂಡ್ರೆ ನಿಮಗೆ ಎಲ್ಲರಿಗಿಂತ ಹೆಚ್ಚಿನ ಅಂಕಗಳು ಬಿದ್ದೇ ಬೀಳುತ್ತೆ. ಹಾಗಾಗಿ ಈ ಡೇಟಾ ಬ್ಯಾಂಕನ್ನು ಮಿಸ್ ಮಾಡದೆ ಯೂಸ್ ಮಾಡಿರಿ. ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಲೇಬೇಕು. ಅದರಲ್ಲೂ ಮುಖ್ಯವಾಗಿ ಪಾಂಚಜನ್ಯ IAS ಸ್ಟೂಡೆಂಟ್ಗಳು ನಿಮ್ಮ ಹತ್ರ ಇಂಥದ್ದೊಂದು ಬುಕ್ ಇರಲೇಬೇಕು. ಮಾಡಿರಿ, ಇದನ್ನು ಫಾಲೋ ಮಾಡ್ತಾ ಹೋಗಿ. ನನಗೆ ಪ್ರತಿ ಸೋಮವಾರ ತಂದು ತೋರಿಸ್ಬೇಕು. ಓಕೆ, ಆಲ್ ದಿ ಬೆಸ್ಟ್.